ಓಂ ಶಾಂತಿ. ಇವತ್ತೆಲ್ಲರೂ ನಾವು ಒಂದು ಕಥೆಯನ್ನು ಕೇಳೋಣ. ಹೇಗೆ ನಾವು ರಾಮಾಯಣದಲ್ಲಿ ಕೇಳ್ಕೊಂಡು ಬಂದಿದ್ದೀವಿ, ಯಾವಾಗ ರಾವಣ ಸೀತೆಯನ್ನು ಎತ್ಕೊಂಡು ಹೋಗ್ತಾನೆ, ಆಗ ರಾಮ ಸೀತೆಯನ್ನು ಹುಡುಕ್ಲಿಕ್ಕೋಸ್ಕರ ಅವರು ಎಲ್ಲ ಕಡೆ ಸುತ್ತುತ್ತಾರೆ. ನಂತರ ಸಮುದ್ರದಿಂದ ಆಚೆ ಆ ಲಂಕೆಯಲ್ಲಿ ಸೀತೆಯನ್ನು ಇಟ್ಟಿದ್ದಾರೆ ಅಂತ ಗೊತ್ತಾದಾಗ ಆಗ ಸಮುದ್ರವನ್ನು ದಾಟಬೇಕಾಗುತ್ತೆ. ಸಮುದ್ರವನ್ನು ದಾಟಲಿಕ್ಕೆ ರಾಮ ತುಂಬ ಯೋಚನೆ ಮಾಡ್ತಾರೆ. ಆಮೇಲೆ ಯಾವಾಗ ಜಾಂಬವಂತ ಹೋಗಿ ಹನುಮಂತನಿಗೆ ಹೇಳ್ತಾನೆ, ನೋಡು ನೀನು ಹೋಗಿ ಈ ಸಮುದ್ರವನ್ನು ಹಾರು ಅಂತ. ಆಗ ಹನುಮಂತ ಅಂತಾನೆ, ಈ ತಾತನಿಗೇನು ತಲೆ ಕೆಟ್ಟಿದೆಯಾ, ಈ ಥರ ಹೇಳ್ತಾನಲ್ಲ, ಹೇಗೆ ನಾನು ಈ ಸಮುದ್ರವನ್ನು ಹಾರಲಿಕ್ಕಾಗುತ್ತೆ, ನನಗೇನು ರೆಕ್ಕೆ ಇದೆಯಾ ಅಂತ. ಆಗ ಜಾಂಬವಂತ ಹೇಳ್ತಾನೆ, ನೋಡು ನಿನ್ನಲ್ಲಿ ಆ ಶಕ್ತಿ ಇದೆ, ನೀನು ಚಿಕ್ಕವನಿದ್ದಾಗ ನೀನು ಸೂರ್ಯನ ಲೋಕದವರೆಗೂ ಹೋಗಿ ಸೂರ್ಯನನ್ನೇ ನುಗ್ಗಿದ್ದೆ, ಆ ಶಕ್ತಿ ನೀನು ಒಳಗಡೆ ಇದೆ ಅಂದಾಗ ನೀನು ಈ ಸಮುದ್ರ ಹಾರೋದೇ ದೊಡ್ಡದಲ್ಲ, ನೀನು ಹಾರ್ಬೋದು ಅಂತ. ಆಮೇಲೆ ಈ ತಾತ ಏನೋ ಹೇಳ್ತಾನೆ ಅಂತ ಏನು ಮಾಡ್ತಾನೆ, ಹನುಮಂತ ಹಂಗೆ ಯೋಚನೆ ಮಾಡ್ಕೊಂಡು ಸೈಡಿಗೆ ಬರ್ತಾನೆ. ಆಮೇಲೆ ಆ ಸಮುದ್ರದ ದಡದಲ್ಲಿ ಕುತ್ಕೊಂಡು ಯೋಚನೆ ಮಾಡ್ತಾನೆ, ಇವನು ಹೇಳ್ತಾನಲ್ಲ ನಿಜ ಇರ್ಬೋದಾ, ಆಗುತ್ತಾ, ನಾನು ಬಲ್ಲೆನಾ, ಆರಕ್ಕಾಗುತ್ತಾ ಅಂತ. ಆಗ ಸ್ವಲ್ಪ ಹೊತ್ತು ಅವನೇನು ಮಾಡ್ತಾರೆ, ಪ್ರಯತ್ನ ಪಡ್ತಾನೆ. ಆಗ ಅವನು ಆ ಸಮುದ್ರವನ್ನು ಹಾರ್ತಾನೆ. ಅಂದಾಗ ಆಮೇಲೆ ಅವನಿಗೆ ಅರ್ಥ ಆಗುತ್ತೆ, ಓ ನನ್ನಲ್ಲಿ ಇಂಥ ಒಂದು ಅದ್ಭುತ ಶಕ್ತಿ ಇದೆಯಾ, ರಾಮನಾಮನಲ್ಲಿ ಎಷ್ಟು ಶಕ್ತಿ ಇದೆಯಾ ಅಂತ. ಅಂದಾಗ ರಾಮನಾಮನ ಒಂದು ಹೆಸರಲ್ಲೇ ಅಷ್ಟೊಂದು ಸಮುದ್ರವನ್ನು ಹಾರುವಂಥ ಶಕ್ತಿ ಹನುಮಂತನಲ್ಲಿ ಬಂದಿದೆ ಅಂದಾಗ ಶುಭಾಬರವರು ಅಂದಾಗ ನೋಡಿ, ಈ ಸಂಸಾರ ಸಾಗರ ಇರ್ಬೋದು ಅಥವಾ ಈ ವಿಕಾರಿ ಜಗತ್ತಿರ್ಬೋದು, ಇದರಿಂದ ನಾವು ಶುಭಾಬನನ್ನು ನೆನಪು ಮಾಡ್ತಾ ಈ ಒಂದು ಭವಸಾಗರದಲ್ಲಿರುವಂಥ ಎಲ್ಲವನ್ನ ಪಾರು ಮಾಡ್ಬೋದು. ಇವಾಗ ಬಾಬಾ ಪ್ರತಿದಿನ ನಾವು ಮಕ್ಕಳಿಗೆ ಹೇಳ್ತಾರೆ, ಮಕ್ಕಳೇ ನೀವು ದೇವತೆಗಳು, ನಿಮ್ಮಲ್ಲಿ ಇಂಥ ಶಕ್ತಿ ಇದೆ, ನೀವು ಅಷ್ಟಭುಜಧಾರಿ, ನೀವು ಚತುರ್ಭುಜ ವಿಷ್ಣುವಿನ ಶಕ್ತಿ ನಿಮ್ಮಲ್ಲಿದೆ ಅಂದಾಗ ಸ್ವದರ್ಶನ ಚಕ್ರಧಾರಿಗಳು ಅಂತ ಬಾಬಾ ಪ್ರತಿದಿನ ನಮಗೆ ಸ್ವಮಾನವನ್ನು ಕೊಡ್ತಾರೆ. ಇವಾಗ ನಾವೇನು ಮಾಡ್ತೀವಿ ಅಂದರೆ, ಯಾರೋ ಏನೋ ಅಂದಿರೋ ಮಾತನ್ನು ವರ್ಷಾನ್ಗಟ್ಲೆ ತಿಂಗಳಾನ್ಗಟ್ಲೆ ನಾವು ಅದನ್ನು ಚಿಂತನ ಮಂಥನ ಮಾಡ್ತೀವಿ. ಬಾಬಾ ಪ್ರತಿದಿನ ನಮಗೋಸ್ಕರ ಹೇಳುವಂಥ ಮಾತುಗಳನ್ನು ನಾವು ಚಿಂತನ ಮಂಥನ ಮಾಡೋದೇ ಇಲ್ಲ. ಅಂದಾಗ ಯಾವತ್ತೋ ಹೇಳಿರೋ ಮಾತನ್ನ ಮನುಷ್ಯನ ಅದನ್ನು ಯೋಚನೆ ಮಾಡೋ ಬದಲು ಪ್ರತಿದಿನ ನನಗೋಸ್ಕರ ಬಾಬಾ ಏನು ಹೇಳ್ತಿದ್ದಾರೆ ಅಂತ ಇದನ್ನು ನಾವು ಚಿಂತನೆ ಮಂಥನ ಮಾಡಿದ್ರೆ ಬಾಬಾ ಹೇಳಿದ ಹಾಗೆ ನಾವು ಆಗಬಹುದು. ಅಥವಾ ಸತ್ಯಕ್ಕೆ ನಾವು ಬಾಬಾ ಹೇಳ್ತಾರಲ್ಲ, ಏರ್ ಕಂಡೀಷನರ್, ನೀವು ಆ ಒಂದು ಟಿಕೆಟನ್ನು ನೀವು ತಗೋಬೋದು ಅಂತಾರಲ್ಲ, ಮೊದಲನೆಯ ಸೂರ್ಯವಂಶಿ ಮನೆತನದಲ್ಲಿ ಬರ್ಬೋದು. ಅದಕ್ಕೋಸ್ಕರ ಬಾಬಾ ಹೇಳಿದಂಥ ಮಾತುಗಳ ಕಡೆ ಮಾತ್ರ ನಾವು ಗಮನ ಕೊಡೋಣ. ಓಕೆನಾ? ಇವತ್ತಿನ ಕತೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಓಂ ಶಾಂತಿ.